9ನೇ ತರಗತಿಯಲ್ಲಿ ಕಲಿತಿರುವಂತಹ ಆತ್ಮೀಯ ವಿದ್ಯಾರ್ಥಿಗಳೇ, ವಿಷಯ ಕನ್ನಡ. ಇದು 4ನೇ ರೂಪಣಾತ್ಮಕ ಮೌಲ್ಯಮಾಪನ ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥದ್ದು. ನಿಮ್ಮ ಶಾಲೆ ಹೆಸರನ್ನು ಎಲ್ಲ ಹಾಕ್ಕೊಳ್ಬೋದು. ಇದು 20 ಅಂಕಗಳಿಗೆ ನಡೆಯುವಂಥ ಪರೀಕ್ಷೆ. ಬಿಟ್ಟ ಸ್ಥಳ ತುಂಬಿರಿ ನೋಡೋದಾದರೆ, ಪೋರ್ಚುಗೀಸರು ಚನ್ನಭೈರಾದೇವಿಗೆ ಡ್ಯಾಶ್ ಎಂಬ ಬಿರುದನ್ನು ನೀಡಿದರು. ಚನ್ನಭೈರಾದೇವಿಯ ಕಾಡಿನ ಮಧ್ಯೆ ಕಟ್ಟಿದ ಕೋಟೆಯ ಹೆಸರು ಡ್ಯಾಶ್. ಹರಲೀಲೆ ಪಾಠದ ಕವಿಯ ಹೆಸರು ಡ್ಯಾಶ್. ಮಹಾಲಿಂಗ ರಂಗನರವರು ಪ್ರಕಾರ ಸುಲಿದ ಬಾಳೆ ಹಣ್ಣಿನಂತೆ ಇರುವ ಭಾಷೆ ಡ್ಯಾಶ್. ಮತಿಗಳು ಪದದ ಅರ್ಥ ಡ್ಯಾಶ್. ಪದ್ಯಭಾಗವನ್ನು ಪೂರ್ಣಗೊಳಿಸಿ ಮಲ್ಲಿಗೆ ಎಂದು ಹಿಡಿದು ನಾಡೋಳ್ ಎಂಬುವರಿಗೆ ಬರೆಯುವಂಥದ್ದು. ಅವನು ಶಾಲೆಗೆ ಹೋಗುತ್ತಾನೆ, ಇದನ್ನು ಭೂತಕಾಲಕ್ಕೆ ಪರಿವರ್ತಿಸಿ ಬರೀಬೇಕು. ಗಾನರಾಣಿಯರು ಹರಿಶ್ಚಂದ್ರನನ್ನು ಏನನ್ನು ಕೊಡು ಎಂದು ಕೇಳಿದರು. ಸಮುದ್ರದಲ್ಲಿ ಪೋರ್ಚುಗೀಸರನ್ನು ಗೆಲ್ಲುವುದು ಯಾಕೆ ಕಷ್ಟ ಸಾಧ್ಯ? ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಸಂದ ಕಾರಿರುಳು ಕನ್ಯೆಯರು ಅಗಲಂ ನೋಡಲೆಂದು ಬಂದರೆ ಹರಿಹರ ಕವಿ ಪರಿಚಯ ತಿಳಿಸಿ. ಇಷ್ಟು ಅಂಕಗಳಿಗೆ ನಾವು ಉತ್ತರವನ್ನು ಬರೀಬೇಕು. ಒಂದನೇದಕ್ಕೆ ಕರಿಮೆಣಸಿನ ರಾಣಿ, ಕಾನೂರು ಕೋಟೆ, ಹರಿಹರ. ಮಹಾಲಿಂಗರಂಗರವರು ಹೇಳಿರುವಂತಹ ಸುಲಿದ ಬಾಳೆಹಣ್ಣು ಅಂದರೆ ಕನ್ನಡ. ಮತಿಗಳು ಎಂದರೆ ಪ್ರತಿಭಾವಂತರು. ನೆಕ್ಸ್ಟ್ ಬಂದರೆ ಈ ಪದ್ಯ ಭಾಗವನ್ನು ನೀವು ಪೂರ್ಣಗೊಳಿಸಬೇಕು. ಹಾಗೆಯೇ ಇಲ್ಲಿರುವಂತಹ ಲೇಖನ ಚಿಹ್ನೆಗಳನ್ನು ನೀವು ಕಡ್ಡಾಯವಾಗಿ ಹಾಕಬೇಕು. ಆಗ ನಿಮಗೆ 4ಕ್ಕೆ 4 ಅಂಕ ಸಿಗುವಂಥದ್ದು. ಶಾಲೆಗೆ ಹೋಗುತ್ತಾನೆ ಅಂತಿದೆಯಲ್ಲ, ಇದು ಭೂತಕಾಲಕ್ಕೆ ಬಂದರೆ ಶಾಲೆಗೆ ಅವನು ಹೋದನು. ಗಾನರಾಣಿಯರು ಹರಿಶ್ಚಂದ್ರನನ್ನು ಮುತ್ತಿನ ಸುತ್ತಿಗೆಯನ್ನು ಕೊಡು ಎಂದು ಕೇಳಿದರು. ಪೋರ್ಚುಗೀಸರು ಸುಮಾರು 130 ಹಡಗುಗಳಿವೆ. ಜೊತೆಗೆ ವಿಶೇಷ ತರಬೇತಿಯನ್ನು ಪಡೆದಂತಹ 1000 ನಾವಿಕರ ಸೈನ್ಯವನ್ನು ಅವರು ಹೊಂದಿದ್ದಾರೆ. ಹಾಗಾಗಿ ಪೋರ್ಚುಗೀಸರನ್ನು ಸಮುದ್ರದಲ್ಲಿ ಗೆಲ್ಲಲು ಕಷ್ಟ ಸಾಧ್ಯ. ಈ ವಾಕ್ಯವನ್ನು ರಾಘವಾಂಕ ಕವಿ ವಿರಚಿತವಾದ ಪ್ರಸ್ತುತ ಪದ್ಯಭಾಗವನ್ನು ಶ್ರೀ ಟಿ.ಎಸ್. ವೆಂಕಣ್ಣಯ್ಯ ಅವರು ಸಂಪಾದಿಸಿರುವಂತಹ ಹರಿಶ್ಚಂದ್ರ ಕಾವ್ಯ ಸಂಗ್ರಹ ಎಂಬ ಕಾವ್ಯದಿಂದ ಆಯ್ದ ನಿನ್ನ ಮುತ್ತಿನ ಸತ್ತಿಗೆ ನಿತ್ತು ಸಲಹು ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಇಷ್ಟನ್ನು ಬರೆದು ನಿಮಗೆ 1 ಅಂಕ. ವಿಶ್ವಾಮಿತ್ರನು ಹರಿಶ್ಚಂದ್ರನನ್ನು ಪರೀಕ್ಷಿಸಲು ತನ್ನ ಕೋಪದಿಂದ ಗಾನರಾಣಿಯರನ್ನು ಸೃಷ್ಟಿ ಮಾಡ್ತಾನೆ. ಅವರು ಸರ್ವ ಬುದ್ಧಿಯನ್ನು ಬಳಸಿ ಹರಿಶ್ಚಂದ್ರನನ್ನು ಮರಳು ಮಾಡುತ್ತೀರಿ ಎಂದು ಹೇಳಿ ಕಳಿಸ್ತಾನೆ. ಹರಿಶ್ಚಂದ್ರನ ಬಳಿಗೆ ಕಳಿಸಿದಾಗ ಆ ಒಂದು ವರ್ಣನೆ ಮಾಡುವಂಥ ಸಂದರ್ಭ ಕವಿ ಈ ಮಾತನ್ನು ಬಳಸಿರುವಂಥದ್ದು. ಇದಕ್ಕೆ 1 ಅಂಕ ಸಂದರ್ಭ ತಿಳಿಸಿದರೆ. ಅದರ ಸ್ವಾರಸ್ಯ, ಗಾನರಾಣಿಯರನ್ನು ಕವಿ ಕಾರಿರುಳಿಗೆ ಹೋಲಿಸಿ ವರ್ಣಿಸಿರುವುದು ಇಲ್ಲಿನ ಸ್ವಾರಸ್ಯ ಅಂತ ಬರೆದರೆ 1 ಅಂಕ. ಒಟ್ಟು 3 ಅಂಕ ಸಿಗುವಂಥದ್ದು. ಹರಿಹರ ಕವಿಯ ಪರಿಚಯವನ್ನು ತಿಳಿಸಿ ಅಂತಂದರೆ, ರಗಳ ಕವಿ ಎಂದೇ ಪ್ರಸಿದ್ಧವಾಗಿರುವಂತಹ ಹರಿಹರ ಅವರ ಕಾಲ ಕ್ರಿಸ್ತಶಕ 1200. ಇವರು ಹುಟ್ಟಿದ ಸ್ಥಳ ಹಂಪೆ. ಇವರ ಆರಾಧ್ಯ ದೈವ ಹಂಪೆಯ ವಿರೂಪಾಕ್ಷ ಸ್ವಾಮಿ. ಇವರು ರಗಳೆ ಕವಿಯನ್ನು ಜೀವಂತವಾಗಿ, ರಗಳೆ ಕಾವ್ಯ ಪ್ರಕಾರವನ್ನು ಜೀವಂತವಾಗಿ ಉಳಿಸಿದಂಥ ಸುಪ್ರಸಿದ್ಧ ಕವಿ. ಇವರು ಪಂಪಶತಕ, ರಕ್ಷಶತಕ, ಮುಡಿಗೇರಿಯ ಅಷ್ಟಕಗಳನ್ನು ವೃತ್ತ ಛಂದಸ್ಸಿನಲ್ಲಿ ರಚಿಸಿದ್ದಾರೆ. ಗಿರಿಜಾ ಕಲ್ಯಾಣವನ್ನು ಪ್ರೌಢ ಚಂಪು ಪರಂಪರೆಯಲ್ಲಿ ರಚಿಸಿರುವಂತಹ ಕಾವ್ಯ. ಇಷ್ಟನ್ನು ಬರೆದರೆ ಸಾಕು, ನಿಮಗೆ 3 ಅಂಕ ಸಿಗುವಂಥದ್ದು ಅಂತ ಹೇಳ್ತಾ, ಈ ಒಂದು ಪ್ರಶ್ನೆ ಪತ್ರಿಕೆ ಮತ್ತು ಕ್ವಶನ್ ಆ್ಯಂಡ್ ಆನ್ಸರ್ ಬೇಕು ಅಂದರೆ 7353428705ಗೆ ಹಾಯ್ ಅಂತ ಕಳಿಸಿ. 9th ಕನ್ನಡ FA4 ಕ್ವಶನ್ ಪೇಪರ್ ಅಂತ ಕಳಿಸಿ. ನಾನು ನಿಮಗೆ ವಾಟ್ಸಪ್ ಮುಖಾಂತರ ಈ ಒಂದು ಪತ್ರಿಕೆಯನ್ನು ಕಳಿಸ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ.